ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸುಲಭವಾಗಿ ಬಾಳೆಕಾಯಿಯಿಂದ ಹಪ್ಪಳ ಅಥವಾ ಸೆಂಡಿಗೆ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ. ಬನ್ನಿ. ಯಾವುದೇ ಬಾಳೆಕಾಯಿ ಆಗಬಹುದು. ನಮ್ಮ ಊರಲ್ಲಿ ಸಿಗುವ ಬಾಳೆಕಾಯಿ ಕದಳಿ ಅಥವಾ ಯಾವುದು ಗಾಳಿ ಅಥವಾ ನಾವಿಲ್ಲಿ ಬೂದು ಬಾಳೆಗೊನೆ ಅಂತ ಹೇಳ್ತೇವೆ. ನಾನಿಲ್ಲಿ ಗಾಳಿ ಬಾಳೆಗೊನೆಯನ್ನು ತಗೊಂಡಿದ್ದೇನೆ. ಅದನ್ನು ಕುಕ್ಕರಲ್ಲಿ ನೀರು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಅದು ಮುಳುಗುವಷ್ಟು ನೀರು ಹಾಕಿ 6ರಿಂದ 7 ವಿಸಿಲ್ ಬರಿಸಬೇಕು. ಚೆನ್ನಾಗಿ ಬೇಯಬೇಕದು. ಬೆಂದ ಮೇಲೆ ಈ ರೀತಿ ರೆಡಿಯಾಗ್ತದೆ. ಇನ್ನೀಗ ಸ್ವಲ್ಪ ತಣಿದ ಮೇಲೆ ಇದರ ಸಿಪ್ಪೆಯನ್ನು ನಾವು ತೆಗೆದುಕೊಳ್ಳಬೇಕು. ನಾನಿಲ್ಲೆಲ್ಲ ಬಾಳೆಕಾಯಿಯ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಸಿಪ್ಪೆಯನ್ನು ದನಗಳಿಗೆ ಹಾಕಬಹುದು. ಇನ್ನೀಗ ಮಸಾಲೆಗೆ ಉಪ್ಪು ಮತ್ತು ಮೆಣಸಿನ ಹುಡಿಯನ್ನು ತೆಗೆದುಕೊಳ್ಳುತ್ತಾ ಇದ್ದೇನೆ. ಉಪ್ಪು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು. ಹಾಗೆ ಖಾರದ ಪುಡಿಯು ಹಾಗೆ. ತುಂಬ ಖಾರ ಬೇಕು ಅಂತ ಹೇಳುವವರು ಜಾಸ್ತಿ ತಗೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಖಾರ ತಗೊಂಡಿದ್ದೇನೆ. ಇನ್ನೀಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಮಿಕ್ಸಿ ಬೇಡ ಅಂತ ಹೇಳುವವರು ಗ್ರೈಂಡರಲ್ಲಿ ಅಥವಾ ಕಲ್ಲಿನಲ್ಲಿ ಕೂಡ ರುಬ್ಬಬಹುದು. ನಾನು ಸುಲಭವಾಗಿ ಮಾಡುವ ವಿಧಾನವನ್ನು ತೋರಿಸುವುದು. ಮಿಕ್ಸಿಗೆ ಈಗ 7ರಿಂದ 8 ಬಾಳೆಕಾಯಿಯನ್ನು ಹಾಕಿ ಮಸಾಲೆ ಹುಡಿಗಳನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಈ ರೀತಿಯ ಹಿಟ್ಟು ರೆಡಿ ಮಾಡಿಕೊಳ್ಳಬೇಕು. ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿ ಬೇಕು. ತುಂಬ ತೆಳು ಇರಬಾರದು, ತುಂಬ ಗಟ್ಟಿ ಇರಬಾರದು. ನಾನೀಗೆಲ್ಲ ಹಿಟ್ಟನ್ನು ರೆಡಿ ಮಾಡಿ ಇನ್ನೀಗ ನಾನಿಲ್ಲಿ ಹಪ್ಪಳ ಮಾಡುವ ಅಚ್ಚಿನ ಸಹಾಯದಿಂದ ಇಲ್ಲಿ ಬಾಳೆಕಾಯಿ ಹಪ್ಪಳವನ್ನು ರೆಡಿ ಮಾಡ್ತಾ ಇದ್ದೇನೆ. ಅಚ್ಚನ್ನು ಹೀಗೆ ಪ್ಲಾಸ್ಟಿಕ್ ಶೀಟಲ್ಲಿ ಇಟ್ಟು 2ರಿಂದ 3 ಸೌಟು ಹಿಟ್ಟನ್ನು ಹಾಕಿ ಹೀಗೆ ಮಾಡಬೇಕು. ಹಪ್ಪಳದ ಅಚ್ಚಿನ ಸಹಾಯದಿಂದ ತುಂಬ ಸುಲಭವಾಗಿ ಆಗುವಂಥ ಹಪ್ಪಳ. ನಾನು ಇದೇ ಅಚ್ಚನ್ನು ಉಪಯೋಗಿಸಿ ಹಲಸಿನಕಾಯಿ ಹಪ್ಪಳವನ್ನು ಹೇಗೆ ಮಾಡುವುದು ಎಂದು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೋಡದೇ ಇರುವವರು ಆ ವಿಡಿಯೋವನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಈಗ ನಾನು ಹೀಗೆ ಅಚ್ಚಿನ ಸಹಾಯದಿಂದ ಎಲ್ಲ ಹಪ್ಪಳವನ್ನು ರೆಡಿ ಮಾಡಿ ಇಟ್ಟುಕೊಳ್ಳುತ್ತೇನೆ. ಹೀಗೆ ಅಚ್ಚು ಇಲ್ಲದವರು ಸಣ್ಣ ಸಣ್ಣ ಸೆಂಡಿಗೆ ಹಾಗೆ ಕೂಡ ಮಾಡಿಕೊಳ್ಳಬಹುದು. ಅಥವಾ ಕೈಯ ಸಹಾಯದಿಂದ ಕೂಡ ಕೈಯಿಂದ ಉಜ್ಜಿ ಹಪ್ಪಳವನ್ನು ಅಥವಾ ಸೆಂಡಿಗೆಯನ್ನು ಮಾಡಬಹುದು. ಇಲ್ಲಿ ನಾನೀಗ ಸೌಟಿನ ಸಹಾಯದಿಂದ ಹಪ್ಪಳ ಅಥವಾ ಸಣ್ಣ ಸಣ್ಣ ಸೆಂಡಿಗೆಯನ್ನು ಮಾಡುವುದು ಹೇಗೆಂದು ತೋರಿಸ್ತೇನೆ ನೋಡಿ. ಈ ರೀತಿ 1 ಸೌಟು ಹಿಟ್ಟನ್ನು ಹಾಕಿ ಸೌಟಿನಿಂದ ಹೀಗೆ ಹರಡಬೇಕು. ಇದು ಕೂಡ ತುಂಬ ತೆಳುವಾಗಿ ರುಚಿಯಾಗಿ ಬರುತ್ತದೆ. ಹಪ್ಪಳದ ಅಚ್ಚು ಇಲ್ಲದವರು ಈ ರೀತಿಯಾಗಿ ಮಾಡಿಕೊಳ್ಳಬಹುದು. ಇನ್ನು ಇದನ್ನು 2ರಿಂದ 3 ದಿವಸ ಬಿಸಿಲಿನಲ್ಲಿ ಒಣಗಿಸಿಕೊಳ್ಳಬೇಕು. ಈಗ ಹಪ್ಪಳ ಒಣಗಿದ ಹಪ್ಪಳ ರೆಡಿಯಾಯಿತು. ತುಂಬ ತೆಳುವಾಗಿ ರುಚಿಯಾದ ಹಪ್ಪಳ ಬಾಳೆಕಾಯಿ ಹಪ್ಪಳ ರೆಡಿಯಾಗಿದೆ. ಇನ್ನು ಇದನ್ನೀಗ ಎಣ್ಣೆಯಲ್ಲಿ ಕರಿದು ತೋರಿಸ್ತೇನೆ ನೋಡಿ. ತುಂಬ ಗರಿಗರಿಯಾದ ರುಚಿಯಾದ ಬಾಳೆಕಾಯಿ ಹಪ್ಪಳ ಸವಿಯಲು ಸಿದ್ಧವಾಗಿದೆ. ಹಾಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.